ಬಾಂಗ್ಲಾದೇಶ ಅಕ್ಷರಶಃ ಧ್ವಂಸವಾಗ್ಬಿಟ್ಟಿದೆ. ಸರ್ಕಾರಿ ಕೆಲಸದ ಮೀಸಲಾತಿ ವಿಚಾರವಾಗಿ ಶುರುವಾದ ಪ್ರತಿಭಟನೆ ಈಗ ಇಡೀ ಬಾಂಗ್ಲಾದೇಶವನ್ನೇ ಧ್ವಂಸ ಮಾಡಿಬಿಟ್ಟಿದೆ. ಎಲ್ಲೆಲ್ಲೂ ಹಿಂಸಾಚಾರ, ಬೆಂಕಿ, ಸರ್ಕಾರಿ ಕಚೇರಿಗಳು, ಮಾಜಿ ಪ್ರಧಾನಿಗಳ ಮನೆ ಕಚೇರಿಗಳಿಗೂ ಬೆಂಕಿ ಇಟ್ಟು ಪ್ರತಿಭಟನಾಕಾರರು ಧ್ವಂಸ ಮಾಡಿಬಿಟ್ಟಿದ್ದಾರೆ. ಕಳೆದ ತಿಂಗಳು ಶುರುವಾಗಿರುವ ಬೃಹತ್ ಪ್ರತಿಭಟನೆ ಈಗ ಹಿಂಸಾಚಾರಕ್ಕೆ ಟರ್ನ್ ಆಗಿದೆ. ವಿವಾದಾತ್ಮಕ ಮೀಸಲಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಈಗ ಜೋರಾಗ್ಬಿಟ್ಟಿದೆ. 1971ರಲ್ಲಿ ಪಾಕಿಸ್ತಾನದ ವಿರುದ್ಧ ಬಾಂಗ್ಲಾದೇಶದ ವಿಮೋಚನಾ ಯುದ್ಧದಲ್ಲಿ ಹೋರಾಡಿದವರ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ 30ರಷ್ಟು ಮೀಸಲಾತಿ ಕೊಟ್ಟಿರೋ ವ್ಯವಸ್ಥೆ ನಿಲ್ಲಿಸಬೇಕು ಅಂತ ಶುರುವಾದ ಹೋರಾಟಗಳು ಈಗ ಕಂಪ್ಲೀಟ್ ಹಿಂಸಾಚಾರಕ್ಕೆ ತಿರುಗಿಬಿಟ್ಟಿದೆ. ಭಾನುವಾರ ಬಾಂಗ್ಲಾದೇಶದಲ್ಲಿ ಸರ್ಕಾರಿ ವಿರೋಧಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮರಣಾಂತಿಕ ಘರ್ಷಣೆ ನಡೆದಿತ್ತು. ಈ ವೇಳೆ ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ರು. ಅಲ್ಲದೆ ಸುಮಾರು 100 ಜನರು ಸಾವನ್ನಪ್ಪಿದ್ರು. ಮುಂದುವರಿದ ಹೋರಾಟ ಬಾಂಗ್ಲಾದೇಶದ ಪ್ರಧಾನಿ ಹಸೀನಾ ರಾಜೀನಾಮೆಗೆ ಒತ್ತಾಯಿಸಿ ನಡೆದಿತ್ತು. ಶೇಖ್ ಹಸೀನಾ ರಾಜೀನಾಮೆಗೆ ಒತ್ತಾಯಿಸಿ ಜೋರಾಗ್ತಾ ಇದ್ದ ಪ್ರತಿಭಟನೆ ಯಾವಾಗ ಹಿಂಸಾಚಾರಕ್ಕೆ ತಿರುಗಿತೋ, ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ದೇಶ ಬಿಟ್ಟು ಓಡಿ ಬಂದಿದ್ದು ಭಾರತಕ್ಕೆ. ಭಾರತದಲ್ಲಿ ಅವರಿಗೆ ರಕ್ಷಣೆಯನ್ನ ನೀಡಲಾಗಿದೆ. ಸೂಕ್ತ ಸ್ಥಳದಲ್ಲಿ ಅವರಿಗೆ ಭದ್ರತೆಯನ್ನ ಒದಗಿಸಲಾಗಿದೆ. ಸದ್ಯ ಬಾಂಗ್ಲಾದೇಶದಲ್ಲಿ ನಡೆತಿರುವ ಪ್ರತಿಭಟನೆ ದೃಶ್ಯಗಳು ಸಿನಿಮಾದಲ್ಲಿ ತೋರಿಸೋ ಸೀನ್ಗಳಿಗಿಂತಲೂ ಭಯಂಕರವಾಗಿ ಕಂಡು ಬರ್ತಾ ಇದೆ. ಎಲ್ಲೆಲ್ಲೂ ಹೋರಾಟ, ಬೆಂಕಿ ಹಿಡಿದು ಮಾರಕಾಸ್ತ್ರಗಳನ್ನ ಹಿಡಿದು ಸರ್ಕಾರದ ವಿರುದ್ಧ ಅಲ್ಲಿನ ನಾಯಕರ ಮನೆ ಕಚೇರಿಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡ್ತಿದ್ದಾರೆ. ಬೀದಿಗಿಳಿದ ಉಗ್ರ ಪ್ರತಿಭಟನಾಕಾರರು ಹಸೀನಾ ಅವರ ತಂದೆ ಮತ್ತು ಬಾಂಗ್ಲಾದೇಶದ ಸಂಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆಯನ್ನ ಸುತ್ತಿಗೆಯಿಂದ ಒಡೆದು ಹಾಕಿದ್ರು. ಅಲ್ಲದೆ ಪಕ್ಷದ ಕಚೇರಿಗಳಿಗೆ ಬೆಂಕಿ ಹಚ್ಚಿ ಸುಟ್ಬಿಟ್ಟಿದ್ದಾರೆ. ಅಲ್ಲಿ ಯಾವ ಮಟ್ಟಿಗೆ ಹೋರಾಟ ಶುರುವಾಗಿದೆ ಅಂದ್ರೆ 2 ದಿನದಲ್ಲಿ ಸುಮಾರು 100 ಜನ ಪ್ರತಿಭಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಹಿಂದೂಗಳನ್ನ ಗುಂಡಿಟ್ಟು ಕೊಂದ್ರು. ಹಿಂದೂ ದೇವಸ್ಥಾನಗಳಿಗೂ ಬೆಂಕಿ. ಪ್ರಧಾನಿಯಾಗಿದ್ದ ಹಸೀನಾ ರಾಜೀನಾಮೆ ನೀಡಿ ಅಲ್ಲಿಂದ ಭಾರತಕ್ಕೆ ಓಡಿ ಬಂದಿದ್ದೆ ತಡ ಹೋರಾಟ ಮತ್ತೊಂದು ರೂಪ ಪಡ್ಕೊಂಡಿದೆ. ಬಾಂಗ್ಲಾದೇಶದ ಅವಾಮಿ ಲೀಗ್ ನಾಯಕನನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋದ್ರ ಜೊತೆಗೆ ಅಲ್ಪಸಂಖ್ಯಾತರ ಮೇಲೂ ದಾಳಿ ನಡೆಸಿವೆ. ಬಾಂಗ್ಲಾದೇಶದಲ್ಲಿ 2 ಹಿಂದೂ ಕೌನ್ಸಿಲರ್ಗಳ ಹತ್ಯೆ ಮಾಡಲಾಗಿದೆ. ರಂಗ್ಪುರ್ ಜಿಲ್ಲೆಯಲ್ಲಿ ಪರಶುರಾಮ್ ಠಾಣಾ ಅವಾಮಿ ಲೀಗ್ನ ಹರ್ದನ್ ರಾಯ್ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಅಲ್ಲದೆ ಕಾಜಲ್ ರಾಯ್ ಎಂಬ ಹಿಂದೂ ಕೌನ್ಸಿಲರ್ನನ್ನು ಕೂಡ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ಇದಷ್ಟೇ ಅಲ್ಲ, ಅಲ್ಲಿನ ದೇವಸ್ಥಾನಗಳು ಮತ್ತು ಹಿಂದೂ ಜನಸಾಮಾನ್ಯರ ಮೇಲೆ ದಾಳಿ ನಡೀತಾ ಇದೆ. ಬಾಂಗ್ಲಾದ ಮೆಹಪುರ್ನಲ್ಲಿರುವ ನಮ್ಮ ಇಸ್ಕಾನ್ ಕೇಂದ್ರದ ಮೇಲೆ ದಾಳಿ ಮಾಡಿ ಬೆಂಕಿ ಹಚ್ಚಲಾಗಿದೆ. ಭಗವಾನ್ ಜಗನ್ನಾಥ್, ಬಲ್ದೇವ್ ಮತ್ತು ಸುಭದ್ರಾ ದೇವಿ ಮೂರ್ತಿಗಳನ್ನ ಸುಟ್ಟು ಹಾಕಿದ್ದಾರೆ ಅಂತ ಇಸ್ಕಾನ್ ವಕ್ತಾರ ಯುಧಿಷ್ಠಿರ ಗೋವಿಂದಾಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟು 4 ಹಿಂದೂ ದೇವಾಲಯಗಳ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಲಾಗಿದೆ ಅಂತ ವರದಿಯಾಗಿದೆ. ಇನ್ನು ಬಾಂಗ್ಲಾದೇಶದಲ್ಲಿ ಅಲ್ಲಿನ ಹಿಂದೂಗಳ ಮೇಲೆ ದಾಳಿ ಬಗ್ಗೆ ಕೇಂದ್ರ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಬಾಂಗ್ಲಾದೇಶದ ಅಶಾಂತಿಯ ಕುರಿತು ಸರ್ವಪಕ್ಷ ಸಭೆ ಕರೆದಿತ್ತು. ಬಾಂಗ್ಲಾದೇಶದಲ್ಲಿರೋ ಭಾರತೀಯರ ಸೇಫ್ಟಿ ಬಗ್ಗೆ ಸರ್ಕಾರವು ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಇದೆ. ಬಾಂಗ್ಲಾದೇಶದಲ್ಲಿರೋ ರಾಯಭಾರಿ ಅಧಿಕಾರಿಗಳು ಮತ್ತು ಭಾರತೀಯ ಪ್ರಜೆಗಳ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಆದ್ಯತೆಯನ್ನ ಕೊಡ್ತಾ ಇದೆ. ಆದ್ರೆ ಅಲ್ಲಿರೋರನ್ನ ಕರೆದುಕೊಂಡು ಬರುವಷ್ಟು ಪರಿಸ್ಥಿತಿ ಸರಿಯಿಲ್ಲ. ಸದ್ಯ ನಮ್ಮವರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಿದೆ. ಬಾಂಗ್ಲಾದೇಶದಲ್ಲಿ ಸುಮಾರು 20,000 ಭಾರತೀಯರಿದ್ದಾರೆ. ಅವರಲ್ಲಿ 8,000 ಜನರು ಭಾರತಕ್ಕೆ ವಾಪಸ್ ಬರ್ತಿದ್ದಾರೆ ಅಂತ ಕೇಂದ್ರ ಸಚಿವ ಜೈಶಂಕರ್ ಹೇಳಿದ್ದಾರೆ. ಸರ್ಕಾರ ಬಿದ್ದೋಯ್ತು, ಹಿಂಸಾಚಾರ ಜಾಸ್ತಿ ಆಯ್ತು, ಅಧಿಕಾರ ಕೈಗೆತ್ತಿಕೊಂಡ ಆರ್ಮಿ. ಪ್ರಧಾನಿ ಹಸೀನಾ ರಾಜೀನಾಮೆ ಮಾಡಿದ ನಂತರ ಬೇರೆ ದೇಶಗಳಿಗೆ ಪ್ರಯಾಣ ಬೆಳೆಸಿದ್ದಾರೆ ಅಂತ ಸುದ್ದಿಯಾಗಿತ್ತು. ಅವರು ಬೇರೆ ಎಲ್ಲಿಗೂ ಹೋಗಿಲ್ಲ, ಅವರು ಭಾರತಕ್ಕೆ ಬಂದಿದ್ದಾರೆ ಎನ್ನುವಂತ ಸುದ್ದಿ ದೊಡ್ಡ ಮಟ್ಟಕ್ಕೆ ಹರಿದಾಡಿತ್ತು. ಈ ಮುಂಚೆ ಕೂಡ ಶೇಖ್ ಹಸೀನಾ ತಂದೆಯನ್ನ ಹತ್ಯೆ ಮಾಡಿ ಇದೇ ರೀತಿ ಘಟನೆಗಳು ನಡೆದಿತ್ತು. ಅಲ್ಲಿನ ಆಂತರಿಕ ಯುದ್ಧ ದೊಡ್ಡ ಹಿಂಸಾಚಾರಕ್ಕೆ ನಾಂದಿ ಹಾಡಿತ್ತು. ಆಗ ಚಿಕ್ಕ ಹುಡುಗಿಯಾಗಿದ್ದ ಹಸೀನಾ ಭಾರತದಲ್ಲಿ ಆಶ್ರಯ ಪಡೆದಿದ್ರು. ಅಲ್ಲಿನ ಹಿಂಸಾಚಾರ ನೋಡಿ ಎಂಟ್ರಿ ಕೊಟ್ಟಿದ್ದ ಅಲ್ಲಿನ ಕೇಂದ್ರ ಪಡೆ ಅಧಿಕಾರ ಕೈಗೆತ್ತಿಕೊಂಡಿತ್ತು. ಅಲ್ಲಿನ ಪರಿಸ್ಥಿತಿ ಹತೋಟಿಗೆ ತಂದಿತ್ತು. ಈಗ ಮತ್ತೆ ಬಾಂಗ್ಲಾದೇಶದ ಮಿಲಿಟರಿ ತಂಡ ತನ್ನ ಅಧಿಕಾರವನ್ನ ಕೈಗೆತ್ತಿಕೊಂಡಿದೆ. ದೇಶಾದ್ಯಂತ ನಡೆದಿರೋ ಹಿಂಸಾಚಾರವನ್ನ ಕಂಟ್ರೋಲ್ ಮಾಡೋಕೆ ಬಾಂಗ್ಲಾ ಆರ್ಮಿ ಮುಂದಾಗಿದೆ. ಬಾಂಗ್ಲಾದ ಮಿಲಿಟರಿ ಜನರಲ್ ವಾಕ್ರೋ ಜಮಾನ್ ಪ್ರೆಸ್ ಮೀಟ್ ಮಾಡಿ, ನಾವು ಮಧ್ಯಂತರ ಸರ್ಕಾರ ರಚನೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ, ಜನರ ಬೇಡಿಕೆಗಳನ್ನ ಈಡೇರಿಸ್ತೀವಿ,
ಜನರ ಆಯ್ಕೆಗಳಿಗೆ ತಲೆಬಾಗ್ತೀವಿ, ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಸಹಾಯ ಮಾಡ್ತೀವಿ ಅಂತ ಬಾಂಗ್ಲಾ ಮಿಲಿಟರಿ ಜನರಲ್ ಹೇಳಿದ್ದಾರೆ. ಈ ಮೂಲಕ ಬಾಂಗ್ಲಾ ಸೇನೆ ತಮ್ಮ ಅಧಿಕಾರವನ್ನ ಕೈಗೆತ್ತಿಕೊಳ್ತಾ ಇದೆ ಅಂತ ಘೋಷಣೆ ಮಾಡಲಾಗಿದೆ. ಸದ್ಯ ಅಲ್ಲಿನ ಸೇನೆಯಂತೂ ಅಧಿಕಾರ ಕೈಗೆತ್ತಿಕೊಂಡು ಮಧ್ಯಂತರ ಸರ್ಕಾರ ರಚನೆ ಮಾಡೋಕೆ ಶುರು ಮಾಡಿಬಿಟ್ಟಿದೆ. ಪ್ರತಿಭಟನಾಕಾರರ ಸಲಹೆಗಳ ಮೇರೆಗೆ ಚುನಾವಣೆ ನಡೆಸಿ ಅವರ ಬೇಡಿಕೆಗಳಿಗೆ ಅನುಗುಣವಾಗಿ ಮಧ್ಯಂತರ ಸರ್ಕಾರ ರಚಿಸಲಾಗುತ್ತೆ. ಆದ್ರೆ ಅದು ಎಲ್ಲಿವರೆಗೆ ಮುಂದುವರಿಯುತ್ತೆ, ಯಾವ ರೀತಿ ಸೇನೆ ನಿರ್ಧಾರ ಕೈಗೊಳ್ಳುತ್ತೆ, ಈ ಎಲ್ಲಾ ಪ್ರಶ್ನೆಗಳು ಸದ್ಯಕ್ಕೆ ಹುಟ್ಕೊಂಡಿವೆ. ಮಿಲಿಟರಿ ಅಧಿಕಾರ ಕೈಗೆತ್ತಿಕೊಂಡ್ರು ಮಧ್ಯಂತರ ಸರ್ಕಾರ ರಚಿಸಿದ ನಂತರ ಮತ್ತೆ ಶಾಂತಿಯುತವಾಗಿ ಚುನಾವಣೆ ನಡೆಸಿ ಚುನಾಯಿತ ಪಕ್ಷಕ್ಕೆ ಅಧಿಕಾರ ಕೊಡಬೇಕಿದೆ. ಈಗಾಗಲೇ ಇಂತಹ ಹೋರಾಟಗಳಿಂದ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಬಡತನಕ್ಕೆ ಸಿಲುಕಿ ವಿಲ ಅಂತ ಒದ್ದಾಡ್ತಿದೆ. ಈಗಿನ ಬೃಹತ್ ಹೋರಾಟದಿಂದ ಸದ್ಯ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಕುಸಿದೋಗ್ಬಿಟ್ಟಿದೆ. ಅಂತಾರಾಷ್ಟ್ರೀಯವಾಗಿ ಬಾಂಗ್ಲಾದೇಶ ಬೇರೆ ಬೇರೆ ದೇಶಗಳಿಂದ ವ್ಯಾಪಾರ ವಹಿವಾಟಿನಿಂದ ಡಿಪೆಂಡ್ ಆಗಿದೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಕಂಟ್ರೋಲ್ ಮಾಡೋಕೆ ಸರ್ಕಾರ ರಚನೆಯಾಗಿ ವ್ಯಾಪಾರ ವಹಿವಾಟುಗಳು ಶುರು ಆಗಬೇಕಿವೆ. ಇಲ್ಲವಾದಲ್ಲಿ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ರಿಪೋರ್ಟ್ಗಳು ಹೇಳ್ತಿವೆ.